ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮನೆ ಹುಡುಗ ಅಕ್ಷಯ್ ಮಾತಾಡ್ತಾ ಇರೋದು. ಆ್ಯಕ್ಚುಲಿ ಈಗ ನಾವು ಹೊರಟಿದ್ದು ನಮ್ಮ ಫ್ರೆಂಡ್ ಚಂದ್ರು ಮದುವೆಗೆ. ಮದುವೆ ಎಲ್ಲಿ ಅಂತ ಹೇಳಿದರೆ ಉತ್ತರ ಕರ್ನಾಟಕ ಕಲಬುರ್ಗಿ ಹತ್ರ ಅವ್ರೂರು ಕೊಡ್ಲಿ ಅಂತ. ಆ್ಯಕ್ಚುಲಿ ನಾವು ಹೊರಟಿದ್ದು ಬ್ಯಾಂಗ್ಳೂರು ಟು ಕಲಬುರ್ಗಿ ಟ್ರೈನ್. ಆ್ಯಕ್ಚುಲಿ ಇಲ್ಲಿ ಟ್ರೈನಲ್ಲಿ ನೋಡ್ಬೋದು ಆ್ಯಕ್ಚುಲಿ ಎಂಥ ವಿಶೇಷತೆ ಅಂದರೆ, ಆ್ಯಕ್ಚುಲಿ ನಾವು ಮೆಜೆಸ್ಟಿಕ್ಕಿಂದ ಹತ್ತಿದ್ದು ಒಂದು ಟ್ರೈನು, ಯಲಹಂಕದಿಂದ ಚೇಂಜ್ ಮಾಡಿದ್ದು ಒಂದು ಟ್ರೈನ್. ರೀಸನ್ ಅಷ್ಟೇ, ಯಾಕೆಂದರೆ ನಾವು ಹತ್ತಿದ್ದು ಆ್ಯಕ್ಚುಲಿ ಕರ್ನಾಟಕ ಎಕ್ಸ್ಪ್ರೆಸ್ ತುಂಬಾ ಹೆವಿ ಕ್ರೌಡು. ಫಸ್ಟ್ ಆಫ್ ಆಲ್ ಉತ್ತರ ಕರ್ನಾಟಕ ಸೈಡ್ ನಾವು ಹೋಗಬೇಕು ಅಂದರೆ ಮಂತ್ರಾಲಯ ರೂಟ್ ಆಗಿದ್ದರಿಂದ ತುಂಬ ಹೆವಿ ಕ್ರೌಡ್ ಇರುತ್ತೆ. ವಿತೌಟ್ ಬುಕ್ಕಿಂಗ್ ಅಂತೂ ತುಂಬಾ ರಿಸ್ಕ್. ಅಂದರೆ ರಿಟರ್ನ್ ಬರೋಕ್ಕೆ ಬುಕ್ ಆಗಿತ್ತು, ಬಟ್ ಈ ಸೈಡಿಂದ ಹೋಗಬೇಕಾದ್ರೆ ಬುಕ್ಕಿಂಗ್ ಆಗಿರಲಿಲ್ಲ. ಆದ್ದರಿಂದ ನಾವು ಹೊರಟಿದ್ದು ಕರ್ನಾಟಕ ಎಕ್ಸ್ಪ್ರೆಸ್. ಅದು ಜನರಲಲ್ಲಿ ಟ್ರಾವೆಲ್ ಮಾಡಬೇಕಂದ್ರೆ ತುಂಬಾ ರಿಸ್ಕ್ ತೊಗೊಳ್ಬೇಕು. ಅಲ್ಲಿ ನೋಡಿ, ಆ್ಯಕ್ಚುಲಿ ಫಸ್ಟ್ ಕರ್ನಾಟಕ ಎಕ್ಸ್ಪ್ರೆಸ್ಸಲ್ಲಿ ಹೋಗ್ತೀವಿ. ಕರ್ನಾಟಕ ಎಕ್ಸ್ಪ್ರೆಸ್ಸಲ್ಲಿ ಹೋಗಿ ನೆಕ್ಸ್ಟ್ ಯಲಹಂಕದಲ್ಲಿ ಇಳ್ಕೊಳ್ತೀವಿ. ಯಲಹಂಕದಿಂದ ಮತ್ತೆ ಟ್ರೈನ್ ಉದ್ಯಾನ ಎಕ್ಸ್ಪ್ರೆಸ್ ಚೇಂಜ್ ಮಾಡ್ತೀವಿ. ರೀಸನ್ ಯಾಕೆ ಅಂದರೆ, ಉದ್ಯಾನ ಎಕ್ಸ್ಪ್ರೆಸ್ ಅವತ್ತು ನಮ್ಮೆಲ್ಲರ ಪುಣ್ಯಕ್ಕೆ ಯಲಹಂಕದಿಂದ ಫಸ್ಟ್ ಸ್ಟಾರ್ಟಿಂಗ್ ಆಗಿರೋದು. ನಾವು ಹೋಗೋದಕ್ಕೂ ಸ್ವಲ್ಪ ಖಾಲಿ ಇತ್ತು ಸೀಟ್, ಹತ್ಕೊಂಡ್ವಿ, ಬಟ್ ಸ್ವಲ್ಪ ಲೇಟ್ ಆಗೋಯ್ತು ಅಷ್ಟೇ. ನೋಡಿ ಆ ಕಂಪ್ಲೀಟ್ ವಿಡಿಯೋ ಹೇಗಿದೆ. ಆ ಕಂಪ್ಲೀಟ್ ವಿಡಿಯೋದಲ್ಲಿ ಉತ್ತರ ಕರ್ನಾಟಕ ಶೈಲಿಯ ಮದುವೆ ಹೇಗಿದೆ ಅಲ್ಲಿ ಆ್ಯಕ್ಚುಲಿ ಇಲ್ಲಿ ಕಂಪೇರ್ ಮಾಡಿದ್ರೆ ನಮ್ಮ ಸೈಡ್ ಬ್ಯಾಂಗ್ಳೂರು ಸೈಡಿಂದ ಈ ಸೈಡ್ ದಕ್ಷಿಣ ಕರ್ನಾಟಕ, ಈ ಸೈಡ್ ಬೇರೆ ಥರ ಇರುತ್ತೆ. ಶಾಸ್ತ್ರ ಆಗಿರ್ಬೋದು, ಮದುವೆ ಫಂಕ್ಷನ್ಸ್ ಆಗಿರ್ಬೋದು, ಡಿಫ್ರೆಂಟ್ ಇರುತ್ತೆ. ಮೊದಲನೇ ದಿನ ನಾವು ಆ್ಯಕ್ಚುಲಿ ಹೋಗಿದ್ದು ಅರಿಶಿಣ ಶಾಸ್ತ್ರ ದಿನ ಬೆಳಗ್ಗೆನೇ ರೀಚ್ ಆದ್ವಿ. ನೈಟ್ ಟ್ರೈನ್ ಬಿಟ್ವಿ, ಮಾರ್ನಿಂಗ್ ಅಷ್ಟರಲ್ಲಿ ನಾವು ರೀಚ್ ಆದ್ವಿ. ಮಾರ್ನಿಂಗ್ ಅಷ್ಟರಲ್ಲಿ ರೀಚ್ ಆದ ತಕ್ಷಣ ಅಲ್ಲಿ ಬಂದರು ಫ್ರೆಂಡು. ಕಲಬುರ್ಗಿ ಹೋದ ತಕ್ಷಣ ಕಲಬುರ್ಗಿಯಿಂದನೂ ಆ್ಯಕ್ಚುಲಿ 1.5 hour ಟ್ರಾವೆಲ್ ಮಾಡಬೇಕು. ಕಾಳಗಿ ಅಂತ ಊರು. ಆ ಕಾಳಗಿ ಹತ್ರ ಹೋಗಿ, ಕಾಳಗಿಯಿಂದ ಹತ್ರ ಡೈರೆಕ್ಟ್ ಕೋಡ್ಲಿ ಅಂತ ಅವ್ರ ಊರ ಹೆಸರು. ಕೋಡ್ಲಿ ಹತ್ರ ಹೋಗಿ ಇಳ್ಕೊಂಡ್ವಿ. ಅಲ್ಲಿ ಫ್ರೆಂಡ್ ಪಿಕಪ್ ಮಾಡಿದ್ರು. ನಂತರ ಮನೆಗೆ ಒಂದು 11 o'clock ಅಷ್ಟರಲ್ಲಿ ಮನೆ ಹತ್ರ ರೀಚ್ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಎಲ್ಲ ಫ್ರೆಶ್ ಅಪ್ ಆಗಿ ತಿಂಡಿ ತಿನ್ಕೊಂಡ್ವಿ. ಇಲ್ಲಿ ವಿಶೇಷತೆ ಅಂದರೆ ಇವ್ರ ಸೈಡ್ ಗೊತ್ತಿರುತ್ತೆ ಉತ್ತರ ಕರ್ನಾಟಕದವ್ರಿಗೆ ಆಲ್ಮೋಸ್ಟ್. ಇಲ್ಲಿ ಫುಡ್ ಸ್ಪೆಷಲೈಸೇಷನ್ ಏನಂದರೆ ರೋಟಿ, ಈ ಥರ ರೊಟ್ಟಿ ಚಟ್ನಿ. ಬಟ್ ತುಂಬ ಏನಂದರೆ ಡಿಫ್ರೆನ್ಸ್ ಏನಂದರೆ ತುಂಬಾ ಖಾರ ಪ್ರತಿಯೊಂದು ಊಟನೂ ತುಂಬಾ ಖಾರ. ಬಟ್ ನಮಗೂ ಅವ್ರಿಗೂ ಸ್ವಲ್ಪ ನಮಗೆ ಅಡ್ಜಸ್ಟ್ಮೆಂಟ್ ಆಗೋದು ಕಷ್ಟ ಊಟದಲ್ಲಿ ಅಷ್ಟೇ. ಬೇರೆದ್ರಲ್ಲಿ ಇಟ್ಸ್ ಓಕೆ, ಬಟ್ 1-2 ದಿನ ಅಲ್ವಾ ಅಡ್ಜಸ್ಟ್ಮೆಂಟ್, ಹೇಗೋ ಅಡ್ಜಸ್ಟ್ ಆಯಿತು. ಓನ್ಲಿ ಫುಡ್, ಬಟ್ ತುಂಬಾ ಅಡ್ಜಸ್ಟ್ ಆದರು. ಅವ್ರ ಮನೆಯವರಾಗಿರ್ಬೋದು, ಎಲ್ಲರೂ ಬಂದಿದ್ದಂಥ ಫ್ರೆಂಡ್ಸು. ಯಾಕೆಂದರೆ ತುಂಬ ಅಲ್ಲಿ ಅರಿಶಿಣ ಶಾಸ್ತ್ರಕ್ಕೆ ರೆಡಿ ಆಗಿರೋದು, ತುಂಬ ಎಂಜಾಯ್ಮೆಂಟ್ ಮಾಡಿದ್ದಾರೆ. ಹೇಳಬೇಕು ಅಂದರೆ ವಿ ಹ್ಯಾವ್ ಟು ಸೆಲೆಬ್ರೇಟ್ ಚಂದ್ರು ಮ್ಯಾರೇಜಸ್ ಇನ್ ಡಿಫ್ರೆಂಟ್ ಕೈಂಡ್ ಆಫ್ ವೇ. ಮತ್ತು ಆ ವಿಡಿಯೋದಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ಅಲ್ಲಿ ಶಾಸ್ತ್ರಗಳು ಯಾವ ಥರ ಇದ್ದಾವೆ. ಮತ್ತು ಸ್ವಲ್ಪ ಅಂದರೆ ಈ ಸೈಡು ಬೆಟ್ಟ ಗುಡ್ಡಗಳ ಪ್ರದೇಶದ ಥರ ಇದೆ. ಅಲ್ಲಿ ಮನೆಗಳು ಸಹ ನೋಡ್ಬೋದು. ಯಾವುದು ಬೇಸಿಗೆಯಲ್ಲಿ ಅವ್ರಿಗೆ ಅನ್ಸೋದೇ ಇಲ್ಲ. ಇದು ಕಲ್ಲುಗಳು ಬರ್ತಾವಲ್ಲ, ಅಡುಗೆ ಮನೆಗೆ ಹಾಕ್ತಾರಲ್ಲ, ಆ ಥರ ಡಿಫ್ರೆಂಟ್ ಕಲ್ಲು ಮನೆ ಮೇಲೆಲ್ಲ ಹಾಕಿದ್ದಾರೆ. ಅಲ್ಲಿ ನೀರು ನಾವು ತುಂಬ ಜನರನ್ನು ಕೇಳಿದ್ವಿ, ಇಲ್ಲಿ ನೀರು ಏನು ಪ್ರಾಬ್ಲಮ್ ಆಗಲ್ವ ಮಳೆ ಟೈಮಲ್ಲಿ ಏನು. ಬಟ್ ಅವರು ಆ್ಯಕ್ಚುಲಿ ಈಕ್ವಲೆಂಟ್ ಯಾವ ಥರ ಶೀಟ್ ಹಾಕ್ತಾರೆ, ಯಾವ ಥರ ಡಿಫ್ರೆಂಟಾಗಿ ಮೋಲ್ಡ್ ಮನೆ ಮಾಡ್ತಾರಲ್ಲ, ಆ ಥರನೇ ಕಲ್ಲುಗಳೆಲ್ಲ ಹಾಸಿ ಕ್ಲೋಸ್ ಮಾಡಿರ್ತಾರೆ ಆ ಮನೆ ಶೈಲಿ. ನಂತರ ಆ್ಯಕ್ಚುಲಿ ನೈಟೆಲ್ಲ ಅರಿಶಿನ ಶಾಸ್ತ್ರ ಎಲ್ಲ ಇದು ಡ್ಯಾನ್ಸ್ ಆಡೋದ್ವಿ. ಮತ್ತು ಬೆಳಗಿನ ಜಾವ ಮದುವೆ ಸ್ವಲ್ಪ ಲೇಟ್ ಆಗಿದ್ರಿಂದ ತಾರ ಟೈಮ್ 11 ಇತ್ತು. ಎಲ್ಲ ಬೆಳಗ್ಗಿನ ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೋದ್ವಿ ದೇವಸ್ಥಾನದ ಹತ್ರ ಮದುವೆ. ಬನಶಂಕರಿ ದೇವಸ್ಥಾನ ಅಂತ ಇದೆ. ಅವ್ರ ಮನೆಯಿಂದ ಜಸ್ಟ್ ಮೀಟರ್ಸಲ್ಲೇ ಇದೆ, 100 meters ಅಷ್ಟು ಡಿಫ್ರೆನ್ಸಲ್ಲಿದೆ. ಅಲ್ಲಿ ಹೋದ್ವಿ. ಮದುವೆ ಎಲ್ಲ ತುಂಬ ಸುಸೂತ್ರವಾಗಿ ನಡೀತು. ಬಟ್ ಆ್ಯಕ್ಚುಲಿ ನಮ್ಮ ಸೈಡೆಲ್ಲ ಸಪ್ರೇಟ್ ನಿಲ್ಲಿಸಿ ಒಂದು ಕಡೆ
ಕಂಪ್ಯಾರಿಟಿವ್ಲಿ ಅಲ್ಲಿ ಲೈಫ್ ಸ್ಟೈಲೇ ಬೇರೆ, ಇಲ್ಲಿ ಡಿಫ್ರೆಂಟ್ ಲೈಫ್ ಸ್ಟೈಲೇ ಬೇರೆ. ಲೈಫ್ ಸ್ಟೈಲ್ ಅನ್ನೋದಕ್ಕಿಂತ ಆ್ಯಕ್ಚುಲಿ ಶಾಸ್ತ್ರ ಇದೆಲ್ಲ ಸ್ವಲ್ಪ ಡಿಫ್ರೆನ್ಸ್ ಇದೆ. ನಮ್ಮ ಸೈಡು ಪಂಚಶಾಲೆ ಎಲ್ಲ ಹಾಕ್ಕೊಂಡು ಇದು ಮಾಡಿಸ್ತಾರೆ, ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗೈತೆ. ಬಟ್ ಇಲ್ಲಿ ಮಂತ್ರ ಬೇರೆ ಬೇರೆ ಎಲ್ಲ ಬೇರೆ ಬೇರೆ ಥರ ಇದೆ ಅಷ್ಟೇ ಕಂಪ್ಯಾರಿಟಿವ್ಲಿ. ಆ ಕಂಪ್ಲೀಟ್ ವಿಡಿಯೋ ನೋಡಿ, ಅದರಲ್ಲಿ ಗೊತ್ತಾಗುತ್ತೆ. ಮತ್ತು ಆ್ಯಕ್ಚುಲಿ ಎಲ್ಲ ರೆಡಿಯಾಗಿ ಮದುವೆ ಎಲ್ಲ ಮುಗೀತು. ಮದುವೆ ಎಲ್ಲ ಮುಗಿದು ಎಲ್ಲ ಕೆಲವೊಂದು ಫೋಟೋಸ್ ಎಲ್ಲ ತೊಗೊಂಡ್ವಿ. ಮತ್ತು ಇಲ್ಲಿ ಅಂದರೆ ರಿಸೆಪ್ಷನ್ ಇರಲಿಲ್ವಲ್ಲ, ನೈಟೆಲ್ಲ ರಿಸೆಪ್ಷನ್ ಇರೋಲ್ಲ ಇಲ್ಲಿ. ಮಾರ್ನಿಂಗ್ ಟೈಮೇ ಆ್ಯಕ್ಚುಲಿ ಮದುವೆ ಆದಮೇಲೆ ರಿಸೆಪ್ಷನಾಗಿ ನಿಲ್ಲಿಸ್ತಾರೆ. ಅಲ್ಲಿ ಡ್ಯಾನ್ಸ್ ಅರೇಂಜ್ಮೆಂಟ್ಸ್ ಇತ್ತು, DJ ಇತ್ತು, ಒಂದು ಕಡೆ ಆರ್ಕೆಸ್ಟ್ರಾ ಪ್ರೋಗ್ರಾಮ್ ಇತ್ತು. ಎಲ್ಲ ತುಂಬಾ ಎಂಜಾಯ್ಮೆಂಟ್ ಮಾಡಿದ್ವಿ ನಾವು, ಸಾಂಗ್ ಆಡಿಕೊಂಡು ಡ್ಯಾನ್ಸ್ ಮಾಡಿ. ತುಂಬಾ ಮೆಮೊರಬಲ್ ಅಂತಲೇ ಹೇಳ್ಬೋದು. ಬಟ್ ಏನಂದರೆ ಆ್ಯಕ್ಚುಲಿ ಇಲ್ಲಿ ಊಟ ಆಗಿರ್ಬೋದು, ನಮ್ಮ ಸೈಡು ಕೂರಿಸಿ ಭಾಳ ಎಲ್ಲ ಫೆಸಿಲಿಟಿ ಆ ಥರ ಆಗ್ತಾರೆ. ಬಟ್ ಇಲ್ಲಿ ಡಿಫ್ರೆಂಟ್ ಕಂಪ್ಯಾರಿಟಿವ್ಲಿ. ಅಂದರೆ ಬುಫೆ ಸಿಸ್ಟಮ್ ಥರ ಕ್ಯೂಲ್ ಹೋಗ್ಬೇಕು, ಬುಫೆ ಸಿಸ್ಟಮ್ ಥರ ಊಟ ಹಾಕಿಸ್ಕೊಂಡು ತಿನ್ನಬೇಕು. ಬಟ್ ಇಟ್ಸ್ ಗುಡ್ ಅಷ್ಟೇ, ಇನ್ನೆಂತ ಹೇಳೋಕ್ಕಾಗಲ್ಲ. ಆ ವಿಡಿಯೋದಲ್ಲಿ ನೋಡಿ ಆ್ಯಕ್ಚುಲಿ ಎಂಟ್ರಿ ಡ್ಯಾನ್ಸ್ ಸಾಂಗ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಎಲ್ಲ ಡ್ಯಾನ್ಸ್ ಮಾಡಿರೋದು ಆಗಿರ್ಬೋದು. ಮತ್ತು ಡ್ಯಾನ್ಸರ್ಸ್ ಬಂದಿದ್ದರು. ಆ ಡ್ಯಾನ್ಸ್ ಎಲ್ಲ ತುಂಬಾ ಮೆಮೊರಬಲ್, ತುಂಬಾ ಸಖತ್ತಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಈಗ ಅಲ್ಲಿ ಮೂವ್ ಆಗ್ತಾ ಇರೋದು ಕ್ಯೂ ಸಿಸ್ಟಮ್ಸ್. ಇದನ್ನೇ ನಾನು ಹೇಳಿದ್ದು ಆ್ಯಕ್ಚುಲಿ ಬೊಫೆ ಸಿಸ್ಟಮ್ ಅಂತ. ಮತ್ತು ಎಂಟ್ರಿ ರಿಸೆಪ್ಷನಲ್ಲಿ ನಿಲ್ಲಿಸಾದ್ಮೇಲೆ ಸ್ಟೇಜ್ ಮೇಲೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್, ಒಂದು ಕಡೆ ಆರ್ಕೆಸ್ಟ್ರಾ ಸಿಂಗಿಂಗು, ಇನ್ನೊಂದು ಕಡೆ DJ ಎಲ್ಲ ಅಟ್ ಎ ಟೈಮ್ ಇದ್ದಿದ್ದರಿಂದ ಅವ್ರಿಗೆ ಸ್ವಲ್ಪ ರಿಸ್ಕ್ ಆಗಿರ್ಬೋದು ಅಷ್ಟೇ. ಬಟ್ ಕಂಪ್ಯಾರಿಟಿವ್ಲಿ ಸರಳವಾಗಿ ನಡಿಲೇಬೇಕಾಗಿತ್ತು, ಎಲ್ಲವೂ ನಡೀತು. ನಂತರ ಎಲ್ಲ ಮದುವೆ ಎಲ್ಲ ಮುಗಿಸ್ಕೊಂಡು ಮತ್ತು ಮನೆಗೆ ರೀಚ್ ಆದ್ವಿ. ಎಲ್ಲರೂ ಮನೆಗೆ ರೀಚ್ ಆದಮೇಲೆ ಬಟ್ ಆ್ಯಕ್ಚುಲಿ ಅಲ್ಲಿ ಟ್ರಾವೆಲ್ ಮಾಡಿದ್ರೆ ಮಿಡ್ ನೈಟ್ ಆಗ್ತಾಯಿತ್ತು. ಆದ್ದರಿಂದ ಆಲ್ಮೋಸ್ಟ್ ಬಂದಿರೋ ಫ್ರೆಂಡ್ಸ್ ಎಲ್ಲ ಅಲ್ಲೇ ಉಳ್ಕೊಂಡು ನೈಟ್ DJ ಅರೇಂಜ್ ಮಾಡಿದ್ರಿಂದ ಎಲ್ಲರೂ DJಲಿ ಸಾಂಗ್ಸ್ ಆಡಿಕೊಂಡು ನೈಟೆಲ್ಲ ಡ್ಯಾನ್ಸ್ ಮಾಡಿಕೊಂಡು ಮೆರವಣಿಗೆ ಇತ್ತು. ಅದೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಮತ್ತು ಬೆಳಗ್ಗೆ ಎಲ್ಲ ಫ್ರೆಶ್ ಅಪ್ ಆಗಿ ತಿಂಡಿ ತಿಂದ್ಕೊಂಡು ಎಲ್ಲರೂ ಮತ್ತೆ ರಿಟರ್ನ್ ಬ್ಯಾಕ್ ಟು ಅವ್ರವ್ರ ಊರ ಕಡೆಗೆ ಹೊರಟ್ವಿ. ಇದು ಇಷ್ಟು ಚಂದ್ರು ಮ್ಯಾರೇಜ್ ಸ್ಟೋರಿ. ಇನ್ನು ಹೆಚ್ಚಿಂದು ಅಂದರೆ ಅದರಲ್ಲಿ ಇನ್ನೂ ತುಂಬ ಇದೆ. ಡ್ಯಾನ್ಸ್ ಪ್ರತಿಯೊಂದು ಅಪ್ಡೇಟ್ ಮಾಡಿರೋದಿದೆ. ಎಲ್ಲ ಕಂಪ್ಲೀಟ್ ವಿಡಿಯೋ ನೋಡಿ ಹೇಗಿದೆ ಅಂತ ನಿಮ್ಮ ಕಮೆಂಟ್ಸ್ ಮೂಲಕ ತಿಳಿಸಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್. ಮತ್ತು ಫಸ್ಟೇ ಕೇಳಿರ್ತೀರ ಆ್ಯಕ್ಚುಲಿ ಉತ್ತರ ಕರ್ನಾಟಕ ಅಂದರೆ ಹೆವಿ ಬಿಸಿಲು ಅಂತ. ಅದು ಈ ಬೇಸಿಗೆ ಸೀಸನಲ್ಲಿ ತುಂಬಾ ಹೆವಿ ಬಿಸಿಲು ಇತ್ತು. ಬಟ್ ಅಂದರೆ ನಾವು ಜಾಸ್ತಿ ಹೊರಗಡೆ ಟೈಮ್ ಸ್ಪೆಂಡ್ ಮಾಡಿಲ್ಲ ಅಷ್ಟೇ. ಇದ್ದದ್ದು 2 ದಿನದಲ್ಲಿ ಒನ್ ಡೇ ಅಲ್ಲೇ ಸ್ವಿಮ್ಮಿಂಗ್ ಪೂಲ್ ಇತ್ತು, ಅಲ್ಲೇ ಹೋಗಿ ಸ್ವಿಮ್ಮಿಂಗ್ ಪೂಲ್ ಹೋಗಿಲ್ಲ ಒಂದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು. ನಂತರ 2ನೇ ದಿನ ಮ್ಯಾರೇಜ್ ಫಂಕ್ಷನ್, ತುಂಬ ಎಲ್ಲ ಡ್ಯಾನ್ಸ್ ಆಡಿಕೊಂಡು ಹೊರಗಡೆ ಎಲ್ಲ ತುಂಬಾ ಎಂಜಾಯ್ಮೆಂಟ್ ಮಾಡಿದ್ವಿ. ಬಟ್ DJ ಫಂಕ್ಷನ್ ಇದ್ದದ್ರಿಂದ ಇನ್ನೂ ಮಸ್ತಾಗಿತ್ತು. ಎಲ್ಲ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಮಾಡಿ ಮತ್ತು ನೈಟ್ ಸ್ಟೇ ಆದ್ವಿ. ಮಾರ್ನಿಂಗ್ ಆ್ಯಸ್ ಯೂಸ್ವಲ್ ಫ್ರೆಶ್ ಅಪ್ ಆಗಿ ಎಲ್ಲ ಊರುಗಳಿಗೆ ಹೋದ್ವಿ. ಬ್ಯಾಕ್ ಟು ಟ್ರೈನ್ ಅಷ್ಟೇ. ಬಟ್ ಆ್ಯಕ್ಚುಲಿ ಹೋಗ್ಬೇಕಾದ್ರೆ ಸ್ವಲ್ಪ ಫೀಲ್ ಆಗ್ತಾಯಿತ್ತು, ಎಲ್ಲರೂ ಒಟ್ಟಿಗೆ ಎತ್ಕೊಂಡು. ಬಟ್ ಏನೂ ಮಾಡೋಕ್ಕಾಗಲ್ಲ, ಹೋಗಲೇಬೇಕಾಗಿತ್ತು. ಇದು ಇಷ್ಟು ಒಂದು